ಇವತ್ತು ಕರ್ನಾಟಕದಲ್ಲಿರುವಂತ ಮುಸಲ್ಮಾನರು ಅವರ ಮನೆ ಭಾಷೆ ಉರ್ದು ಇರಬಹುದು, ಆದ್ರೆ ಕರ್ನಾಟಕದ ಸರ್ಕಾರದ ಆಡಳಿತ ಭಾಷೆ ಕನ್ನಡ ಅನ್ನೋದನ್ನ ಅವರು ಮರಿಬಾರ್ದು. ನೀವು ಕನ್ನಡ ನಾಮಫಲಕವನ್ನ ಸಾರ್ವಜನಿಕವಾಗಿ ಉರ್ದು ಅಲ್ಲಿ ಹಾಕಿ ಅಂತ ಕೇಳೋದಾದ್ರೆ ನೀವೇನ್ ಕರ್ನಾಟಕದಲ್ಲಿ ಇದೀರೋ ಪಾಕಿಸ್ತಾನದಲ್ಲಿ ಇದೀರೋ? ಎಕ್ಸಾಕ್ಟ್ಲಿ. ಯಾಕೆ ಉರ್ದು ನಾಮಫಲಕವನ್ನ ಸಾರ್ವಜನಿಕವಾಗಿ ಯಾಕೆ ಹಾಕಬೇಕು? ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಕನ್ನಡ ಆಡಳಿತ ಭಾಷೆಯನ್ನು ಅಧಿಕೃತವಾಗಿ ಸಾರ್ವಜನಿಕವಾಗಿ ಹಾಕಬೇಕು ಅನ್ನೋದು ಕಾಯ್ದೆ ಇದೆ. ಸರ್ಕಾರ ಹೇಳುತ್ತೆ 60% ಭಾಗ ನಾಮಫಲಕದಲ್ಲಿ ಕನ್ನಡ ಇರಬೇಕು ಅಂತ ಹೇಳುತ್ತೆ. ಆಗಿರುವಾಗ ಕಾಯ್ದೆ ಗೊತ್ತಿಲ್ಲದಂತ ಅಧಿಕಾರಿಗಳು ನೀವು ಕನ್ನಡದಲ್ಲಿ ಹಾಕಿದಂತ ನಾಮಫಲಕವನ್ನ ಅಲ್ಲಿ ಯಾರೋ ಮುಸ್ಲಿಂ ಸಂಘಟನೆಗಳು ಹೋಗಿ ಅವ್ರು ದೂರು ಕೊಟ್ಟರು ಕಾರಣಕ್ಕೋಸ್ಕರ ಕನ್ನಡ ನಾಮಫಲಕವನ್ನ ಒಡೆದಾಕ್ತೀರಿ ಅನ್ನೋದಾದ್ರೆ ಇಂಥ ಅಧಿಕಾರಿಗಳಿಗೆ ಮಸಿ ಬಳಿದಲ್ಲ ಇನ್ನೇನ್ ಬಳಿಬೇಕು? ಅಲ್ಲ ಸರ್, ಒಂದು ಮುಸ್ಲಿಂ ಸಂಘಟನೆ ಆಗ್ರಹ ಮಾಡ್ತು ಅಂತ ಹೇಳಿ ಕರ್ನಾಟಕ ರಾಜ್ಯ ಭಾಷೆ ಕನ್ನಡ ಇದನ್ನೇ ತೇಜೋವಧೆ ಮಾಡ್ತಾರೆ ಅಂತಂದ್ರೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೀವಿ ಅಂತ. ಹೌದು, ಇವ್ರಿಗೆ ಒಂದಿಷ್ಟು ವೋಟ್ ಬ್ಯಾಂಕ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಓಲೈಸ್ಲಿಕ್ಕೋಸ್ಕರ ಇವತ್ತು ಉರ್ದು ಹಾಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕನ್ನಡ ನಾಮಫಲಕವನ್ನ ಹೊಡೆದಾಕ್ತೀರಿ